ನಮಸ್ಕಾರ ಎಲ್ಲರಿಗೂ. ಇಲ್ಲೊಂದು ಕ್ವಶನ್ ಇದೆ ನೋಡ್ರಿ. ಸಂಸದರ ಅನರ್ಹತೆಗೆ ಸಂಬಂಧಿಸಿದಂತೆ ಈ ಹೇಳಿಕೆ ಸರಿಯಾಗಿದೆ ಅಂತ. ಸಂಸದರ ಅನರ್ಹತೆಗೆ ಸಂಬಂಧಿಸಿದಂತೆ ಈ ಹೇಳಿಕೆ ಸರಿಯಾಗಿದೆ. ಹೇಳಿಕೆಗಳನ್ನು ಕೊಟ್ಟಾರೆ. 2 ಹೇಳಿಕೆಗಳದಾವೆ. ಯಾವತ್ತೇ ನೋಡೋದಾದ್ರೆ, ಲಾಭದ ಹುದ್ದೆಗೆ ಸಂಬಂಧಿಸಿದಂತೆ ಎಂಪಿಯ ಅನರ್ಹತೆಯನ್ನ ರಾಷ್ಟ್ರಪತಿಗಳು ನಿರ್ಧರಿಸುತ್ತಾರೆ. ಅಂದ್ರೆ ಆಫೀಸ್ ಆಫ್ ಪ್ರಾಫಿಟ್ ಅನ್ನತಕ್ಕಂಥ ಪದಕ್ಕೆ ಸಂಬಂಧಿಸಿದಂತೆ ಎಂಪಿ ಏನಾದ್ರೂ ಅನರ್ಹತೆಯನ್ನು ಎದುರಿಸುತ್ತಿದ್ರೆ ಅದನ್ನ ಡಿಸೈಡ್ ಮಾಡೋರು ಯಾರಪ್ಪ ಅಂತಂದ್ರೆ ರಾಷ್ಟ್ರಪತಿಗಳು ಅಂತ ಹೇಳ್ತಾರೆ. ಇದು ಸರಿನೋ ತಪ್ಪು ನೋಡೋಣ. ಪಕ್ಷಾಂತರ ನಿಷೇಧಕ್ಕೆ ಸಂಬಂಧಿಸಿದಂತೆ ಎಂಪಿಯ ಅನರ್ಹತೆಯನ್ನ ರಾಷ್ಟ್ರಾಧ್ಯಕ್ಷರು ನಿರ್ಧರಿಸುತ್ತಾರೆ. ಇದೊಂದು. ಆಂಟಿ ಡಿಫೆಕ್ಷನ್ ಲಾ ಪ್ರಕಾರ ಡಿಫೆಕ್ಷನ್ಗೆ ಸಂಬಂಧಿಸಿದಂತೆ ಒಬ್ಬ ಎಂಪಿ ಏನಾದ್ರೂ ಅನರ್ಹತೆಯನ್ನು ಎದುರಿಸುತ್ತಿದ್ದ ಅಂತಂದ್ರೆ ಅದನ್ನು ಕೂಡ ಡಿಸೈಡ್ ಮಾಡೋರು ಯಾರಪ್ಪ ಅಂತಂದ್ರೆ ರಾಷ್ಟ್ರಪತಿಗಳು ಅಂತ ಹೇಳ್ತಾರೆ. ಅದನ್ನು ಚರ್ಚೆ ಮಾಡೋಣ. ಇದು ಸರಿ, ಇವೆರಡು ಹೇಳಿಕೆಗಳೊಳಗ ಯಾವ್ದು ಸರಿ ಐತಿ, ಏನು ಎರಡೂ ಸರಿದವೋ ಅಥವಾ ಎರಡು ತಪ್ಪದವೋ ಅನ್ನೋ ಪ್ರಶ್ನೆ ಬರ್ತೈತಿ. ಹೌದಾ? ಕೇಳಿದಾಗ ಈ ರೀತಿ ಕ್ವಶನ್ಗಳನ್ನು ಕೇಳ್ತಾರೆ ಎಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ. ಕೇಳಿದಾಗ ಆನ್ಸರ್ ಅನ್ನ ಮಾಡ್ಬೇಕಾಗ್ತೈತಿ. ಎ ಸರಿ, ಬಿ ಸರಿ, ಎರಡೂ ಸರಿ, ಯಾವುದೂ ಸರಿ ಅಲ್ಲ, ಈ ರೀತಿಯಾಗಿರ್ತಕ್ಕಂಥ ಆಪ್ಷನ್ಗಳನ್ನ ಸಬ್ ಆಪ್ಷನ್ಗಳನ್ನ ಮತ್ತೆ ಕೊಟ್ಟಿರ್ತಾರೆ. ಅದ್ರಾಗ ನೀವು ಕರೆಕ್ಟ್ ಆಗಿರ್ತಕ್ಕಂಥ ಆಪ್ಷನ್ ಅನ್ನ ಪಾಯಿಂಟ್ ಔಟ್ ಮಾಡ್ಬೇಕಾಗ್ತೈತಿ ಮತ್ತೆ ಫಿಲ್ ಮಾಡ್ಬೇಕಾಗ್ತೈತಿ. ಇದಕ್ಕ ಆನ್ಸರ್ ಎಲ್ಲಿದಾವು ಸಂವಿಧಾನದೊಳಗತ್ತೆ ಕೇಳಿದ್ರೆ ಆನ್ಸರ್ ಆರ್ಟಿಕಲ್ 102ರಲ್ಲಿ ಕ್ಲಿಯರ್ ಆಗಿ ಇದಕ್ಕೆ ಸಂಬಂಧಿಸಿದಂತೆ ಆನ್ಸರ್ಗಳಿದಾವೆ. ಅವನ್ನ ಇವತ್ತು ಚರ್ಚೆ ಮಾಡಬೇಕು. ಆರ್ಟಿಕಲ್ 102ನ್ನ ಇವತ್ತು ಚರ್ಚೆ ಮಾಡಬೇಕು. ಅಂದ್ರೆ ಈ ಕ್ವಶನ್ಗಳಿಗೆ ನಿಮಗೆ ಆನ್ಸರ್ ಸಿಗ್ತೈತಿ. ಅದೇನು ಅಂತೇಳಿ ನೋಡೋಣ. ಇಲ್ಲಿ ಬರೀತಾರೆ, ಡಿಸ್ಕ್ವಾಲಿಫಿಕೇಶನ್ ಫಾರ್ ದಿ ಮೆಂಬರ್ಶಿಪ್ ಅಂದ್ರೆ ಸದಸ್ಯತ್ವ ಸ್ಥಾನದಿಂದ ಅನರ್ಹರಾಗೋದು, ಸದಸ್ಯರು ಅನರ್ಹತೆಯನ್ನ ಹೊಂದೋದು. ಡಿಸ್ಕ್ವಾಲಿಫಿಕೇಶನ್ ಯಾವ ಯಾವ ಸಂದರ್ಭಗಳಲ್ಲಿ ಅವರು ಅನರ್ಹತೆಯನ್ನು ಹೊಂದಿರ್ತಾರೆ ಅನ್ನೋದ್ರ ಬಗ್ಗೆ ಆರ್ಟಿಕಲ್ 102 ಕ್ಲಿಯರ್ ಆಗಿ ಬರೀತೈತಿ. ಆರ್ಟಿಕಲ್ 102ರಲ್ಲಿ 2 ಉಪಬಂಧಗಳದವು. ಆರ್ಟಿಕಲ್ 102 ಉಪಬಂಧ 1, ಆರ್ಟಿಕಲ್ 102 ಉಪಬಂಧ 2 ಅಂತೇಳಿ ಅವೇನ್ ಹೇಳ್ತವೆ ಅನ್ನೋದ್ರ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡೋಣ. ಈ ಆರ್ಟಿಕಲ್ 102 ಹೊಸ ವಿಷಯ ಏನಲ್ಲ. ಆರ್ಟಿಕಲ್ 101 ಉಪಬಂಧ 3ರಲ್ಲಿ ಐತಿ. ಉಪಬಂಧ 3 ಹೇಳ್ತೈತಿ ಏನಂತೇಳಿ, ಆರ್ಟಿಕಲ್ 102 ಉಪಬಂಧ 1 ಮತ್ತು 2ಕ್ಕೆ ಸಂಬಂಧಿಸಿದಂತೆ ಯಾವುದೇ ವ್ಯಕ್ತಿ ಅನರ್ಹತೆಗೆ ಒಳಗಾಗಿದ್ದ ಅಂತಂದ್ರೆ ಆತನ ಸಂಸತ್ನಲ್ಲಿರ್ತಕ್ಕಂಥ ಸದಸ್ಯತ್ವ ರದ್ದಾಗ್ತೈತಿ ಅಂತೇಳಿ. ಹೌದಾ? ಏನ್ ಹೇಳ್ತೈತಿ ಆರ್ಟಿಕಲ್ 101 ಉಪಬಂಧ 3 ಏನ್ ಹೇಳ್ತೈತಿ ಅಂತಂದ್ರೆ, ಸಂವಿಧಾನದಲ್ಲಿ 102 ಅಂತಕ್ಕಂಥ ಒಂದು ಆರ್ಟಿಕಲ್ ಐತಿ. ಆ ಆರ್ಟಿಕಲ್ ಅನರ್ಹತೆಗೆ ಸಂಬಂಧಿಸಿದಂತೆ ವಿಷಯಗಳನ್ನ ಹೇಳ್ತೈತಿ. ಆ ವಿಷಯಕ್ಕೆ ಸಂಬಂಧಿಸಿದಂತೆ ಒಬ್ಬ ಎಂಪಿ ಅನರ್ಹತೆಗೆ ಒಳಗಾಗಿದ್ದ ಅಂತಂದ್ರೆ ಆತನ ಸದಸ್ಯತ್ವವು ಕೂಡ ರದ್ದಾಕೈತಿ ಅಂತೇಳಿ ಆರ್ಟಿಕಲ್ 101 ಉಪಬಂಧ 3 ಹೇಳ್ತೈತಿ. ಹೌದಾ? ಅದ್ರ ಎಕ್ಸ್ಟೆನ್ಷನ್ ಇದು. ಈಗ ಅದು ಹೇಳ್ಬಿಡ್ತು 102ರಾಗ ನಾವು ಇದನ್ನೆಲ್ಲ ಹೇಳಿವಿ ನಿಮಗೆ ಅಂತೇಳಿ. ಅನರ್ಹತೆಗೆ ಸಂಬಂಧಿಸಿದಂತೆ ಯಾವ ಯಾವ ಸಂದರ್ಭದಲ್ಲಿ ಅನರ್ಹತೆ ಪ್ರಶ್ನೆ ಬರ್ತೈತಿ ಅಂತೇಳಿ ಕೇಳಿದಾಗ 102 ಆನ್ಸರ್ ಮಾಡ್ತೈತಿ ನಿಮಗೆ ಅಂತೇಳಿ 101 ಉಪಬಂಧ 3ರೊಳಗೆ ಹೇಳ್ಬಿಟ್ಟೈತಿ. ಹೌದಾ? ಈಗ 101 ಉಪಬಂಧ 3 ಮುಗಿತು ಅಂದ್ರೆ ಅದ್ರ ಅನರ್ಹತೆ ಏನೈತಿ ಅಂತ ಚೆಕ್ ಮಾಡಕ್ ನಾವು 102 ಓದ್ಲೇಬೇಕು. ಅಂದ್ರೆ ಒಂದಕ್ಕೊಂದು ಜಾಯಿಂಟ್ ಮಾಡಿಟ್ಟಾರ ಅವರು. ಇದು 102ರದ ಮತ್ತೆ ಎಕ್ಸ್ಟೆನ್ಷನ್ ಒಂದೈತಿ, ಮುಂದೆ ಹೇಳ್ತೀನಿ. 102 ಎಕ್ಸ್ಟೆನ್ಷನ್ ಒಂದೈತಿ 103. ಅದೇನೈತಿ ಅಂತೇಳಿ ಈಗ ಹೇಳ್ಕೊತ ಹೋಗ್ತೀನಿ, ಗೊತ್ತಾಕೈತಿ ನಿಮ್ಗೆ. ಏನು ಪ್ರತಿಯೊಂದಕ್ಕೂ ಚೈನ್ ಲಿಂಕ್ ಅದ, ಅದನ್ನ ನೋಡೋಣ. ಅದಿರ್ಲಿ, ಈಗ ಆರ್ಟಿಕಲ್ 102 ಉಪಬಂಧ 1 ಏನ್ ಹೇಳ್ತೈತಿ ಅಂತೇಳಿ ನೋಡೋಣ. ಅದನ್ನ ಡಿಸ್ಕಷನ್ ಮಾಡಿದ್ವಿ ಅಂತಂದ್ರೆ ಆಗಲೇ ಕ್ವಶನ್ ನೋಡಿದ್ವಲ್ಲ, ಅದಕ್ಕೆ ನಾವು ಆನ್ಸರ್ ಮಾಡಕ್ ಎಬಿಲಿಟಿ ಬರ್ತೈತಿ. ಏನಂತೇಳಿ ನೋಡೋಣ. ಏನಿರ್ತಾರ, ಆ ಪರ್ಸನ್ ಶಾಲ್ ಬಿ ಡಿಸ್ಕ್ವಾಲಿಫೈಡ್, ಕಂಪಲ್ಸರಿ ಅವ ಅನರ್ಹತೆಯನ್ನು ಹೊಂದುತ್ತಾನೆ. ಯಾವಾಗ ಒಬ್ಬ ವ್ಯಕ್ತಿ ಕಡ್ಡಾಯವಾಗಿ ಅನರ್ಹತೆಯನ್ನು ಹೊಂದುತ್ತಾನೆ, ಡಿಸ್ಕ್ವಾಲಿಫೈ ಆಗ್ತಾನೆ. ಯಾವಾಗ? ಫಾರ್ ಬೀಯಿಂಗ್ ಚೂಸನ್ ಆಸ್ ಅಂಡ್ ಫಾರ್ ಬೀಯಿಂಗ್ ಮೆಂಬರ್ ಆಫ್ ಐದರ್ ಹೌಸ್ ಆಫ್ ದಿ ಪಾರ್ಲಿಮೆಂಟ್. ಒಬ್ಬ ವ್ಯಕ್ತಿ ಪಾರ್ಲಿಮೆಂಟ್ ನ ಸದಸ್ಯನಾಗಿ ಆಯ್ಕೆಯಾಗಲು ಅಥವಾ ಆಯ್ಕೆಯಾದ ನಂತರವೂ ಕೂಡ ಅವೇನಾಗ್ತಾನೆ ಅಂತಂದ್ರೆ ಅನರ್ಹತೆಗೆ ಒಳಗಾಗ್ತಾನೆ. ಈ 3 ಕಂಡೀಷನ್ಗಳು ಅವಾಗ ಅಪ್ಲೈ ಹಾಕಿದ್ರು. 5 ಕಂಡೀಷನ್ಗಳಿದಾವೆ, ABCDE ಅಂತೇಳಿ 5 ಕಂಡೀಷನ್ ಅಪ್ಲೈ ಅವಂಗ ಹಾಕಿದ್ದು ಅಂತಂದ್ರೆ ಅವ ಏನಾಗ್ತಾನೆ, ಡಿಸ್ಕ್ವಾಲಿಫೈ ಆಗ್ತಾನೆ ಅಂತ. ಅದ್ರಾಗ ಮೊದಲನೇ ಕಂಡೀಷನ್ ಆರ್ಟಿಕಲ್ 102 ಉಪಬಂಧ 1 ಸಬ್ ಕ್ಲಾಸ್ A. ಇದು ನಮಗೆ ಗೊತ್ತಿರಬೇಕು. ಇದೇನ್ ಹೇಳ್ತೈತಿ ಅಂದ್ರೆ, ಇಫ್ ಹಿ ಹೋಲ್ಡ್ಸ್ ಎನಿ ಆಫೀಸ್ ಆಫ್ ಪ್ರಾಫಿಟ್ ಅಂಡರ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಆರ್ ದಿ ಗವರ್ಮೆಂಟ್ ಆಫ್ ಎನಿ ಸ್ಟೇಟ್ ಅದರ್ ದೆನ್ ಅನ್ ಆಫೀಸ್ ಡಿಕ್ಲೇರ್ಡ್ ಬೈ ಪಾರ್ಲಿಮೆಂಟ್ ಬೈ ಲಾ ನಾಟ್ ಟು ಡಿಸ್ಕ್ವಾಲಿಫೈ ಇಟ್ಸ್ ಹೋಲ್ಡರ್. ಬಹಳ ಗದ್ದಲ ಮಾಡ್ಕೊಳಕ್ ಹೋಗ್ಬೇಡ್ರಿ. ಏನ್ ಹೇಳಪ್ಪ ಅಂತಂದ್ರೆ, ಒಬ್ಬ ವ್ಯಕ್ತಿ ಲಾಭದ ಹುದ್ದೆಯನ್ನ ಹೊಂದಿದ್ದ ಅಂತಂದ್ರೆ, ಲಾಭದ ಹುದ್ದೆ ಎಲ್ಲಿ, ಅದು ಲಾಭದ ಹುದ್ದೆ ಎಲ್ಲಿ ಹೊಂದಿರಬೇಕು? ಗವರ್ಮೆಂಟ್ ಆಫ್ ಇಂಡಿಯಾ ಅಥವಾ ಗವರ್ಮೆಂಟ್ ಆಫ್ ಎನಿ ಸ್ಟೇಟ್ಸ್ ಇನ್ ಇಂಡಿಯಾ. ಗವರ್ಮೆಂಟ್ಸ್ ಆಫ್ ಎನಿ ಸ್ಟೇಟ್ ಇನ್ ಇಂಡಿಯಾ ಅಂದ್ರೆ ಭಾರತ ಸರ್ಕಾರದಲ್ಲಿ ಆದರೂ ಆತ ಲಾಭದ ಹುದ್ದೆಯನ್ನ ಹೊಂದಿರಬೇಕು, ಅಥವಾ ಭಾರತದಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರದಲ್ಲಾದರೂ ಆತ ಏನ್ ಮಾಡಿರ್ಬೇಕು? ಲಾಭದ ಹುದ್ದೆಯನ್ನ ಹೊಂದಿರಬೇಕು. ಲಾಭದ ಹುದ್ದೆಯ ಡೆಫಿನಿಷನ್ ಪಾರ್ಲಿಮೆಂಟ್ ಲಾ ಮೂಲಕ ಹೇಳಿರ್ಬೇಕು. ವಾಟ್ ಈಸ್ ದಿ ಮೀನಿಂಗ್ ಆಫ್ ಆಫೀಸ್ ಆಫ್ ಪ್ರಾಫಿಟ್ ಅಂತ ಹೇಳಿ ನೀವು ಹೇಳ್ಬೇಕು. ಹೌದಲ್ಲ? ಕಾನೂನಿನಲ್ಲಿ ಲಿಸ್ಟ್ ಮಾಡಿರ್ಬೇಕು ಅದನ್ನ.
ಆ ಲಿಸ್ಟ್ ನಲ್ಲಿ ಆ ಹುದ್ದೆ ಲಾಭದಾಯಕ ಹುದ್ದೆ ಅಂತೇಳಿ ಇತ್ತು ಅಂತಂದ್ರೆ ಆತ ಡಿಸ್ಕ್ವಾಲಿಫೈ ಆಗ್ತಾನೋ ಅಂತ ಹೇಳಿದ ಅರ್ಥ ಆಗತೈತಿ. ಏನು ಯಾವುದೇ ಒಬ್ಬ ವ್ಯಕ್ತಿ ಎಂಪಿ ಸ್ಥಾನದಿಂದ ಅನರ್ಹತೆಯನ್ನ ಹೊಂದಬೇಕಾತು ಅಂತಂದ್ರೆ ಎಂಪಿ ಸ್ಥಾನವನ್ನ ಕಳೆದುಕೊಳ್ಬೇಕಾತು ಅಂತಂದ್ರೆ ಒಂದೇದು ಅವ ಲಾಭದ ಹುದ್ದೆಯನ್ನ ಹೊಂದಿರಬೇಕು ಅಂತ. ಆ ಲಾಭದ ಹುದ್ದೆ ಹೆಂಗಿರಬೇಕು ಅಂತಂದ್ರೆ ರಾಜ್ಯ ಸರ್ಕಾರಗಳಲ್ಲಾದ್ರೂ ಇರಬೇಕು, ಇಲ್ಲ ಕೇಂದ್ರ ಸರ್ಕಾರದಲ್ಲಾದ್ರೂ ಇರಬೇಕು. ಆ ಲಾಭದ ಹುದ್ದೆಯ ಪರಿಭಾಷೆ ಅಥವಾ ಲಿಸ್ಟ್ ಎದರಲ್ಲಿ ಇರಬೇಕು ಅಂತಂದ್ರೆ ಪಾರ್ಲಿಮೆಂಟ್ ತಂದಿರತಕ್ಕಂಥ ಕಾನೂನಿನಲ್ಲಿ ಇರಬೇಕು. ಫಾರ್ ಎಕ್ಸಾಂಪಲ್, ನಾನು ಒಬ್ಬ ಎಂಪಿ ಆಗಿನಿ ಲೋಕಸಭೆಗೆ, ಹೌದಾ? ನಂದೇ ಒಂದು ಫ್ಯಾಕ್ಟರಿ ಇದೆ. ಯಾವುದು? ಕಬ್ಬು ನುರಿಸುವ ಸಕ್ರಿ ಫ್ಯಾಕ್ಟರಿ ಐತೆ ಅನ್ಕೊಳ್ಳೋಣ. ಕಬ್ಬು ನುರಿಸುವ ಫ್ಯಾಕ್ಟರಿ ಅಥವಾ ಸಕ್ರಿ ಫ್ಯಾಕ್ಟರಿ ಐತೆ ಅನ್ಕೊಳ್ಳೋಣ. ಆ ತರದ MD ನಾನೇ ಅದೀನಿ, ಮ್ಯಾನೇಜಿಂಗ್ ಡೈರೆಕ್ಟರ್ ನಾನೇ ಅದೀನಿ. ಇದು ಲಾಭದಾಯಕ ಹುದ್ದೆ ಅಂತೇಳಿ ನಾನು MP ಸ್ಥಾನದಿಂದ ಏನ್ ಮಾಡಂಗಿಲ್ಲ, ತೆಗೆದು ಹಾಕಂಗಿಲ್ಲ. ಆದ್ರೆ ನಾನು ಒಂದು ಗೌರ್ಮೆಂಟ್ ಎಂಪ್ಲಾಯ್ ಅದೀನಿ, ಒಬ್ಬ SD ಅದೇನೋ FD ಅದೇನೋ ಅಂತ ಅನ್ಕೋರಿ. ನಾನು SD FD ಇದ್ದಾಗ ಇದು ಲಾಭದಾಯಕ ಹುದ್ದೆ ಅಂಡರ್ ಸ್ಟೇಟ್ ಗೌರ್ಮೆಂಟ್. ಗೊತ್ತಿರ್ಬೇಕಾ? ಅಂದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಆಫೀಸ್ ಆಫ್ ಪ್ರಾಫಿಟ್ ಅಂತ ಹೇಳಿ ಬಂದ್ಬಿಡ್ತೈತಿ. ಹಂಗಾದ್ರೆ ಆಫೀಸ್ ಆಫ್ ಪ್ರಾಫಿಟ್ ಡೆಫಿನಿಷನ್ ಏನು, ಅರ್ಥ ಏನು ಅಂತ ಕೇಳಿದ್ರೆ ಅಲ್ಲಿ ಅದನ್ನ ಸಂವಿಧಾನದ ಯಾವುದೇ ಭಾಗದಲ್ಲಿಯೂ ಕೂಡ ಡಿಫೈನ್ ಮಾಡಿಲ್ಲ. ಆರ್ಟಿಕಲ್ 102ರಾಗೂ ಇಲ್ಲ, ಇನ್ನು ರಾಜ್ಯ ಸರ್ಕಾರದ ಪ್ರಕಾರ ಬಂದ್ರೆ ಆರ್ಟಿಕಲ್ 192ರಾಗೂ ಇಲ್ಲ. ಸಾರಿ, ಇದು 191ರೊಳಗೆ ಎರಡು ಕಡೆ ಆಫೀಸ್ ಆಫ್ ಪ್ರಾಫಿಟ್ ಅಂತಕ್ಕಂಥ ಪದದ ಬಳಕೆ ಆಗ್ತೈತಿ ಸಂವಿಧಾನದಲ್ಲಿ, 102 ಮತ್ತು 191ರಲ್ಲಿ. ಈ ಎರಡರಲ್ಲಿಯೂ ಕೂಡ ವಾಟ್ ಈಸ್ ದ ಮೀನಿಂಗ್ ಆಫ್ ಆಫೀಸ್ ಆಫ್ ಪ್ರಾಫಿಟ್ ಅಂತೇಳಿ ಎಲ್ಲಿಯೂ ಮೆನ್ಷನ್ ಇಲ್ಲ. ಸರ್ ಮತ್ತೆ ಹೆಂಗ್ ಕನ್ಸಿಡರ್ ಮಾಡೋದು ಸರ್ ಆಫೀಸ್ ಆಫ್ ಪ್ರಾಫಿಟ್ ಅಂತೇಳಿ ಅಂತ ನೀವು ಕೇಳ್ಬೋದು. ನಾನು ಏನೇ ಮಾಡಿದ್ರು ಆಫೀಸ್ ಆಫ್ ಪ್ರಾಫಿಟ್ ಅಂತ ನೀವು ಕನ್ಸಿಡರ್ ಮಾಡಕತ್ತಿದ್ರೆ ನಾವು ಎಲೆಕ್ಷನ್ ನಿಲ್ಲೋದ ಬಿಡೋದಾಗ್ತೈತಿ ಸರ್. ಹಂಗಾದ್ರೆ ನೀವು ಆಫೀಸ್ ಆಫ್ ಪ್ರಾಫಿಟ್ ಅಂತ ಅಂದ್ರೆ ಏನಂತೇಳಿ ಫಸ್ಟ್ ಡಿಫೈನ್ ಮಾಡ್ರಿ ಅಂತೇಳಿ ಕೇಳಿದ್ರೆ ಅದಕ್ಕೆ ಡೆಫಿನಿಷನ್ ಕೊಡ್ತಾರೆ. ಎಲ್ಲಿ ಡೆಫಿನಿಷನ್ ಇಲ್ಲ, ಲಿಸ್ಟ್ ಮಾಡ್ತಾರೆ. ಈ ಹುದ್ದೆ ಆಫೀಸ್ ಆಫ್ ಪ್ರಾಫಿಟ್ಗೆ ಸಂಬಂಧಪಡಿಸತೈತಿ, ಈ ಹುದ್ದೆ ಆಫೀಸ್ ಆಫ್ ಪ್ರಾಫಿಟ್ಗೆ ಸಂಬಂಧಪಡತೈತಿ, ಈ ಹುದ್ದೆ ಆಫೀಸ್ ಆಫ್ ಪ್ರಾಫಿಟ್ಗೆ ಸಂಬಂಧಪಡತೈತಿ ಅಂತೇಳಿ ಕೆಲವೊಂದಿಷ್ಟು ಆಫೀಸ್ ಆಫ್ ಪ್ರಾಫಿಟ್ ಗಳನ್ನ ಲಿಸ್ಟ್ ಮಾಡಿದ್ದಾರೆ. ಯಾವ ಕಾನೂನಿನ ಅಡಿಯಲ್ಲಿ ಲಿಸ್ಟ್ ಮಾಡಿದ್ದಾರೆ ಅದು ಇಲ್ಲಿ ಹೇಳ್ತೈತಲ್ಲ, ಪಾರ್ಲಿಮೆಂಟ್ ಬೈ ಲಾ. ಪಾರ್ಲಿಮೆಂಟ್ ಕಾನೂನು ತಗೊಂಡ್ಬಂದಿರ್ತಕ್ಕಂಥ ಲಿಸ್ಟ್ ನಲ್ಲಿ ಏನಾದ್ರೂ ಲಾಭದ ಹುದ್ದೆ ಅಂತಕ್ಕಂಥದ್ದು ಅದು ಇತ್ತು ಅಂತಂದ್ರೆ ಅವಾಗ ಆತನಿಗೆ ಅನರ್ಹತೆ ಸಂಬಂಧ ಪಡಬೇಕು. ಅದನ್ನ ಎಲ್ಲಿ ಮಾಡ್ಯಾರ ಲಿಸ್ಟ್ ಅಂತ ಕೇಳಿದ್ರೆ ಎಲ್ಲಿ ಮಾಡ್ಯಾರ ಅಂತಂದ್ರೆ ಪಾರ್ಲಿಮೆಂಟ್ ಪ್ರಿವೆನ್ಷನ್ ಆಫ್ ಡಿಸ್ಕ್ವಾಲಿಫಿಕೇಶನ್ ಆಕ್ಟ್ 1959 1959 ಅಂತೇಳಿ ಒಂದು ಕಾಯ್ದೆಯನ್ನ ತಗೊಂಡ್ಬಂದ್ರು. ಪಾರ್ಲಿಮೆಂಟ್ ಪ್ರಿವೆನ್ಷನ್ ಆಫ್ ಡಿಸ್ಕ್ವಾಲಿಫಿಕೇಶನ್ ಆಕ್ಟ್ 1959 ಅಂತೇಳಿ ಈ ಕಾಯ್ದೆಯಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಆಫೀಸ್ ಆಫ್ ಪ್ರಾಫಿಟ್ ಅಂದ್ರ ಯಾವ ಯಾವ ಹುದ್ದೆಗಳು ಬರ್ತಾವ ಅಂತೇಳಿ ಇಲ್ಲಿ ಲಿಸ್ಟ್ ಮಾಡಿದ್ರು ಅವರು. ಈ ಲಿಸ್ಟ್ ನಲ್ಲಿ ಇರ್ತಕ್ಕಂಥ ಎಲ್ಲ ಹುದ್ದೆಗಳನ್ನ ನಾವು ಆಫೀಸ್ ಆಫ್ ಪ್ರಾಫಿಟ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಒಂದು ವೇಳೆ ಒಬ್ಬ MP ಈ ಲಿಸ್ಟ್ ನಲ್ಲಿ ಇರ್ತಕ್ಕಂಥ ಹುದ್ದೆಗಳನ್ನ ಹೊಂದುವುದರ ಜೊತೆಗೆ ಆತ ಏನಾದ್ರೂ MP ಆಗಿದ್ದ ಅಂತಂದ್ರೆ ಈ ಮಸ್ಟ್ ರಿಸೈನ್ ಆರ್ ಹಿ ಹ್ಯಾಸ್ ಟು ಬಿ ಅಟ್ರಾಕ್ಟ್ ಡಿಸ್ಕ್ವಾಲಿಫಿಕೇಶನ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರು. ಒಂದು ವೇಳೆ ಈ ಪಟ್ಟಿಯಲ್ಲಿ ಇರ್ತಕ್ಕಂಥ ಪದವಿಗಳನ್ನ ಹೊಂದುವುದರ ಜೊತೆಗೆ ಆತ MP ಆಗಿದ್ದ ಅಂತಂದ್ರೆ ಆತ ಅನರ್ಹತೆಗೆ ಒಳಪಡ್ತಾನೆ. ಇದು ಗೊತ್ತಿರಬೇಕು. ಅಂದ್ರೆ ಆಫೀಸ್ ಆಫ್ ಪ್ರಾಫಿಟ್ ಅಂತಕ್ಕಂಥ ಪದವಿಯನ್ನ ಹೊಂದಿದ್ದ ಅಂತಂದ್ರೆ ಜೊತೆಗೆ MP ಪದವಿಯನ್ನು ಕೂಡ ಹೊಂದಿದ್ದ ಅಂತಂದ್ರೆ ಆತ ಅನರ್ಹತೆಗೆ ಒಳಪಡ್ತಾನೆ. ಹೌಸ್ರ ಅನರ್ಹತೆಗೆ ಒಳಪಡ್ತಾನೆ. ಈ ಅನರ್ಹತೆಯನ್ನ ಡಿಸೈಡ್ ಮಾಡೋರು ಯಾರು? ಹೂ ಹ್ಯಾಸ್ ಟು ಡಿಸೈಡ್? ಯಾರು ಮಾಡೋರು? ಡಿಸೈಡ್ ಮಾಡೋರು. ಇದನ್ನ ಆರ್ಟಿಕಲ್ 103 ಹೇಳ್ತೈತಿ. ಯಾರು ಡಿಸೈಡ್ ಮಾಡ್ತಾರೋ ಅಂತ ಕೇಳಿದ್ರೆ ರಾಷ್ಟ್ರಪತಿಗಳು. ಪ್ರೆಸಿಡೆಂಟ್ ಶಾಲ್ ಡಿಸೈಡ್ ದಿ ಆಫೀಸ್ ಆಫ್ ಪ್ರಾಫಿಟ್. ಡಿಸ್ಕ್ವಾಲಿಫಿಕೇಶನ್ ರಿಗಾರ್ಡ್ಸ್ ವಿತ್ ಆಫೀಸ್ ಆಫ್ ದಿ ಪ್ರಾಫಿಟ್. ಲಾಭದ ಹುದ್ದೆಗೆ ಸಂಬಂಧಿಸಿದಂತೆ ಅನರ್ಹತೆ ಏನಾದ್ರೂ ಇತ್ತು ಅಂತಂದ್ರೆ ಅದನ್ನ ನಿರ್ಧರಿಸೋರು ಯಾರು ಅಂತ ಕೇಳಿದ್ರೆ ರಾಷ್ಟ್ರಪತಿಗಳು. ಅಂದ್ರೆ ಈಗ ಆ ಕ್ವಶನ್ ಅನ್ನ ನೋಡೋಣ. ಏನಿದೆ? ಲಾಭದ ಹುದ್ದೆಗೆ ಸಂಬಂಧಿಸಿದಂತೆ MP ಯ ಅನರ್ಹತೆಯನ್ನ ರಾಷ್ಟ್ರಪತಿಗಳು ನಿರ್ಧರಿಸುತ್ತಾರೆ. ಅಂದ್ರೆ ಈ ಸ್ಟೇಟ್ಮೆಂಟ್ ಸರಿಯಾಗಿದೆ, ಹೌದಾ? ಅಂದ್ರೆ ಲಾಭದ ಹುದ್ದೆಗೆ ಸಂಬಂಧಿಸಿದಂತೆ ಒಬ್ಬ MP ಯ ಅನರ್ಹತೆಯ ಪ್ರಶ್ನೆ ಉಂಟಾದಾಗ ಅದನ್ನ ಡಿಸೈಡ್ ಮಾಡೋರು, ಅದಕ್ಕೆ ಡಿಸೈಡ್ ಮಾಡಿ ತೀರ್ಮಾನ ಕೊಡೋರು ಯಾರಪ್ಪ ಅಂತಂದ್ರೆ ಪ್ರೆಸಿಡೆಂಟ್, ರಾಷ್ಟ್ರಪತಿಗಳು. ಇದು ಗೊತ್ತಿರಬೇಕು. ಇದು ಒಂದನೇದ್ದು. ಇನ್ನು ಎರಡನೇ ಸ್ಟೇಟ್ಮೆಂಟ್ಗೆ ಸಂಬಂಧಿಸಿದಂತೆ ನೋಡೋಣ ಏನೈತಿ ಅಂತೇಳಿ. ಒಂದು ವಿಷಯ ಸ್ಪಷ್ಟವಾಗಿ ಗೊತ್ತಾಯ್ತು. ಏನಪ್ಪಾ ಅಂತಂದ್ರೆ ಲಾಭದ ಹುದ್ದೆಗೆ ಸಂಬಂಧಿಸಿದಂತೆ ತೀರ್ಮಾನಗಳನ್ನ ಯಾರು ತಗೋತಾರೋ ಅಂತಂದ್ರೆ ಲಾಭದ ಹುದ್ದೆಯ ಅನರ್ಹತೆಯ ಪ್ರಶ್ನೆ ಬಂದಾಗ ತೀರ್ಮಾನವನ್ನು ಯಾರು ತಗೋತಾರೋ ಅಂತಂದ್ರೆ ರಾಷ್ಟ್ರಪತಿಗಳು ತಗೋತಾರೆ. ಪ್ರೆಸಿಡೆಂಟ್ ಶಾಲ್ ಟೇಕ್ ಅ ಡಿಸಿಷನ್ ಆನ್ ದಿ ಮ್ಯಾಟರ್ ವಿತ್ ರಿಗಾರ್ಡ್ಸ್ ಟು ದಿ ಆಫೀಸ್ ಆಫ್ ಪ್ರಾಫಿಟ್ when it is to the question of the disqualification. ಹೌದಾ? ಅಂದ್ರೆ ಅನರ್ಹತೆಯ ಪ್ರಶ್ನೆ ಬಂದಾಗ, ಲಾಭದ ಹುದ್ದೆಗೆ ಸಂಬಂಧಿಸಿದಂತೆ ಅನರ್ಹತೆಯ ಪ್ರಶ್ನೆ ಬಂದಾಗ ಅದನ್ನ ಡಿಸೈಡ್ ಮಾಡೋರು ಯಾರಪ್ಪ ಅಂತಂದ್ರೆ ಪ್ರೆಸಿಡೆಂಟ್. ಇದು ಗೊತ್ತಿರಬೇಕು. ಪ್ರೆಸಿಡೆಂಟೇ ಡಿಸೈಡ್ ಮಾಡಬೇಕು ಅಂತೇಳಿ ಎಲ್ಲಿ ಬರ್ದಾರು ಅಂತ ಕೇಳಿದ್ರೆ ಆರ್ಟಿಕಲ್ 103ರಲ್ಲಿ ಬರ್ದಾರೆ. ಅದನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ಚರ್ಚೆ ಮಾಡೋಣ. 103ರಲ್ಲಿ ಪ್ರೆಸಿಡೆಂಟ್ ಒಬ್ಬನೇ ಸೋಲ್ ಆಗಿ ಡಿಸಿಷನ್ ತಗೊಳಕ್ ಬರ್ತೈತೆ ಅಂತ ಕೇಳಿದ್ರೆ ಇಲ್ಲ, ಅದು ಮುಂದೆ ಬರ್ದಾರೆ. ಯಾಕಂತಂದ್ರೆ ನಾವು ಒಂದು
ರಾಷ್ಟ್ರಪತಿಯ ಏನು ಕೆಲಸ ಮತ್ತು ಕಾರ್ಯಗಳನ್ನು ನಿರ್ವಹಿಸುವ ಬಗೆಯನ್ನ ನೋಡಿದಾಗ ರಾಷ್ಟ್ರಪತಿಯ ಕೆಲಸ ಮತ್ತು ಕಾರ್ಯಗಳಲ್ಲಿ ಸಹಾಯ ಮಾಡಲು ಆಫೀಸ್ ಇರಬೇಕು ಅಂತ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲವು ಅವರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಬರ್ತೈತಿ. ಅಂದ್ರೆ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಸಲಹೆ ಮೇರೆಗೆ ಆಫೀಸ್ ಆಫ್ ಪ್ರಾಫಿಟ್ ಅನ್ನ ಡಿಸೈಡ್ ಮಾಡ್ತಾರೋ ಅಥವಾ ಮತ್ತೊಬ್ರು ಯಾರದಾರು ಅದಕ್ಕೆ ಅನ್ನೋದ್ರ ಬಗ್ಗೆ ಆರ್ಟಿಕಲ್ 103 ಏನ್ ಮಾಡ್ತೈತಿ ಅಂತಂದ್ರೆ ಮಾಹಿತಿ ಕೊಡ್ತೈತಿ. ಅದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈಗ ಅದ್ರದ್ದು ಗದ್ದಲ ಮಾಡ್ಕೊಳಕ್ ಹೋಗ್ಬೇಕು. ಜಸ್ಟ್ ಇಷ್ಟ ಏನಪ್ಪಾ ಅಂತಂದ್ರೆ ಲಾಭದ ಹುದ್ದೆಗೆ ಸಂಬಂಧಿಸಿದಂತೆ ಅನರ್ಹತೆಯ ಪ್ರಶ್ನೆ ಬಂದಾಗ ಅದನ್ನ ನಿರ್ಧರಿಸೋರು ಯಾರಪ್ಪ ಅಂತಂದ್ರೆ ರಾಷ್ಟ್ರಪತಿಗಳು. ಇದು ಗೊತ್ತಿರಬೇಕು. ಇನ್ನು ಎರಡನೇದು ಬರ್ತೈತೆ ಆರ್ಟಿಕಲ್ 102 ಉಪಬಂಧ 1B ಬರ್ತೈತೆ. ಅದ್ರಾಗ ಏನ್ ಹೇಳ್ತಾರ ಅಂತಂದ್ರೆ ಇಫ್ he is unsound mind and stands so declared by competent court. ಒಬ್ಬ ವ್ಯಕ್ತಿ MP ಆಗಿ ಆಯ್ಕೆ ಆಗ್ಯಾನ. MP ಆಗಿ ಆಯ್ಕೆ ಆದ ನಂತರ ಅಲ್ಲಿವರೆಗೂ ಅವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ ಅವ ಏನದ ಅಂತಂದ್ರ ಅನ್ಸೌಂಡ್ ಮೈಂಡ್. ಅನ್ಸೌಂಡ್ ಮೈಂಡ್ ಅಂದ್ರೆ ಅನ್ಸೌಂಡ್ ಮೈಂಡ್ ಅಂದ್ರೆ ಹುಚ್ಚ. ಅಂದ್ರೆ ಒಬ್ಬ ಹುಚ್ಚ ಏನಾಗ್ಯಾನ ಅಂತಂದ್ರೆ MP ಪೋಸ್ಟ್ಗೆ ಆಯ್ಕೆ ಆಗ್ಯಾನ. ಅವಾಗ ಹುಚ್ಚ ಅಂತೇಳಿ ನಮ್ಗೆಲ್ಲರಿಗೂ ಗೊತ್ತೈತಿ. ಆದ್ರೆ ಡಿಕ್ಲೇರ್ ಮಾಡೋರು ಯಾರು? ಹಿ ಈಸ್ ಮ್ಯಾಡ್ ಆರ್ ಹಿ ಈಸ್ ಅನ್ಸೌಂಡ್ ಮೈಂಡ್ ಅಂತ ಡಿಕ್ಲೇರ್ ಮಾಡೋರು ಯಾರು? ಡಿಕ್ಲೇರ್ ಯಾರು ಮಾಡ್ತಾರಪ್ಪ ಅಂತಂದ್ರೆ ಕಾಂಪಿಟೆಂಟ್ ಕೋರ್ಟ್. ಅದಕ್ಕಾಗಿನೇ ಅದರ ಜ್ಯೂರಿಡಿಕ್ಷನ್ ಬರ್ತಕ್ಕಂಥ ಈ ಕೋರ್ಟ್ ಆ ವ್ಯಕ್ತಿ ಅನ್ಸೌಂಡ್ ಮೈಂಡ್ ಅದಾನು ಅಂತೇಳಿ ಡಿಕ್ಲೇರ್ ಮಾಡಿತು ಅಂತಂದ್ರೆ ಅವಾಗ ಆತ ಡಿಸ್ಕ್ವಾಲಿಫೈ ಆಗ್ತಾನೆ. ಡಿಸ್ಕ್ವಾಲಿಫೈ ಫ್ರಮ್ ದಟ್ ಪೋಸ್ಟ್ ಇಫ್ ದ ಕಾಂಪಿಟೆಂಟ್ ಕೋರ್ಟ್ is declared that he is a unsound mind, then he is undergo the disqualification. ಒಂದು ವೇಳೆ ಸಮರ್ಥವಾಗಿರ್ತಕ್ಕಂಥ ಕೋರ್ಟ್ ಆತ ಅನ್ಸೌಂಡ್ ಮೈಂಡ್ ಅದಾನೆ ಅಂತೇಳಿ ಡಿಕ್ಲೇರ್ ಮಾಡಿತ್ತು ಅಂತಂದ್ರೆ ಆವಾಗನು ಕೂಡ ಆತ ಡಿಸ್ಕ್ವಾಲಿಫಿಕೇಶನ್ ಆಗ್ತಾನೆ. ಯಾರು? ಒಬ್ಬ ವ್ಯಕ್ತಿ MP ಆಗಿ ಆಯ್ಕೆ ಆದ ನಂತರವೂ ಕೂಡ. ಸರಿ, MP ಆಗಿ ಆಯ್ಕೆ ಆಗೋ ಮುಂದೆ ಅವೆಲ್ಲ ಫಾರ್ಮ್ ಅದು ತುಂಬಿರ್ತಾನಲ್ಲ, ಅವನ ಹೆಂಗ್ ನಾವು ಅನ್ಸೌಂಡ್ ಮೈಂಡ್ ಅಂತ ಹೇಳಿ ಕೇಳ್ಬೋದು. ಅವನ ಹೆಂಗ್ ಅನ್ಸೌಂಡ್ ಮೈಂಡ್ ಆಗ್ತಾನ್ರಿ ಅಂತ ನೀವು ಕೇಳ್ಬೋದು. ಹಿಂಗೇನೋ ಬಂದಿರ್ತವೆ, ಏನೋ ಫ್ಯಾಮಿಲಿ ಪ್ರಾಬ್ಲಮ್ ಬಂದಿರ್ತೈತಿ, ಏನೋ ನೋಡಬಾರ್ದು ನೋಡಿರ್ತಾರೆ, ಇಲ್ಲ ಯಾವುದೋ ಒಂದು ಆಕ್ಸಿಡೆಂಟ್ ಆಗಿರ್ತೈತಿ, ಅವಾಗ ಅವ್ನು ಒಂದ್ ಬಿಟ್ಟು ಒಂದು ಮಾತಾಡಕ್ ಶುರು ಮಾಡಿರ್ತಾನೆ. ಹೌದಾ? ಅವಾಗ ಏನ್ ಮಾಡ್ತಾರೋ ಅಂತಂದ್ರೆ ಚೆಕಪ್ ಮಾಡಿಸ್ತಾರೆ. ಚೆಕಪ್ ಮಾಡಿಸಿದಾಗ ಈಸ್ ಮೆಂಟಲಿ ಡಿಸ್ಟರ್ಬ್ಡ್ ಅಂತ ಬರ್ತೈತಿ. ಅವಾಗ ಏನ್ ಮಾಡ್ತಾರೋ ಅಂತಂದ್ರೆ ಕೋರ್ಟಿಗೆ ಹೋಗ್ತಾರೆ. ಈಸ್ ಮೆಂಟಲಿ ಡಿಸ್ಟರ್ಬ್ಡ್ ಅಂಡ್ ಹಿ ಈಸ್ ಇನ್ಎಲಿಜಿಬಲ್ ಟು ಸರ್ವ್ ದಿ ಪೀಪಲ್ ಆಫ್ ದಟ್ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಕೋರ್ಟಿಗೆ ಹೋಗ್ತಾರೆ. ಅವಾಗ ಕೋರ್ಟ್ ಡಾಕ್ಯುಮೆಂಟ್ ಎಲ್ಲ ನೋಡ್ತೈತಿ. ನೋಡಿದ ನಂತರ ಎಸ್ ಹಿ ಈಸ್ ದಿ ಅನ್ಸೌಂಡ್ ಮೈಂಡ್ ಅಂತ ಡಿಕ್ಲೇರ್ ಮಾಡ್ತೈತಿ. ಆವಾಗ ಆತ ಡಿಸ್ಕ್ವಾಲಿಫೈ ಆಗ್ತಾನೆ. ಗೊತ್ತಿರ್ಬೇಕಾ? ಎರಡನೇ ವಿಧ ಏನು? ಇಫ್ ಅ ಪರ್ಸನ್ ಈಸ್ ಅನ್ಸೌಂಡ್ ಮೈಂಡ್ ದೆನ್ ಹಿ ಈಸ್ ಆಲ್ಸೋ ಡಿಸ್ಕ್ವಾಲಿಫೈಡ್ ಫ್ರಮ್ ದಟ್ MP ಪೋಸ್ಟ್. ಹೌದಾ? ಇದು ಎರಡನೇದು. ಇನ್ನ ಇದನ್ನ ಯಾರು ನಿರ್ಧರಿಸ್ತಾರ ಅಂತ ಕೇಳ್ರಿ, ಕೋರ್ಟ್ ನಿರ್ಧರಿಸ್ತೈತಿ. ನೆನಪಲ್ಲಿ ಇರ್ಲಿ. ಇಲ್ಲಿ ಅನ್ಸೌಂಡ್ ಮೈಂಡ್ ಅಂತ ನಿರ್ಧರಿಸೋರು ರಾಷ್ಟ್ರಪತಿಗಳು ಅಂತ ಕೇಳಿದ್ರೆ ಇಲ್ಲ, ಸ್ಪೀಕರ್ ಅಂತ ಕೇಳಿದ್ರೆ ಇಲ್ಲ. ಯಾರು? ಕಾಂಪಿಟೆಂಟ್ ಕೋರ್ಟ್ ಶಾಲ್ ಬಿ competent court has a jurisdiction to declare that he is unsound mind. Only competent court. There is no other person like president or speaker has no power to declare he is the unsound mind. ಏನು ಬೇರೆ ಯಾವ್ದು ರಾಷ್ಟ್ರಪತಿ ಆಗಲಿ ಅಥವಾ ಸ್ಪೀಕರ್ ಆಗಲಿ ಮತ್ತಾರೋ ಆಗಲಿ ಏನ್ ಮಾಡಕ್ ಬರೋದಿಲ್ಲ ಅಂತಂದ್ರೆ ಆತ ಹುಚ್ಚದಾನ ಅಂತ ಹೇಳಕ್ ಬರೋದಿಲ್ಲ. ಆತ ಹುಚ್ಚದಾನ ಅಂತ ಎನ್ಕ್ವೈರಿ ಆಗ್ಬೇಕಾಗಿರೋದು ಎಲ್ಲಿ? ಕೋರ್ಟ್ ನಲ್ಲಿ. ಪಂಚಾಯತಿ ಕಟ್ಟಿ ಒಳಗುಣ ಅಲ್ಲ, ಲೋಕಸಭೆ ಒಳಗುಣ ಅಲ್ಲ. he is the unsound mind shall be enquired in the court of law by the competent court. Without that the person cannot be declared as unsound mind. ಅದಿಲ್ಲದೆ ನೀವು ಆ ವ್ಯಕ್ತಿಯನ್ನು ಅನ್ಸೌಂಡ್ ಮೈಂಡ್ ಅಂತ ಘೋಷಣೆ ಮಾಡಕ್ಕೆ ಬರೋದಿಲ್ಲ. ಅವನು ಕಾನೂನಿನ ಮೂಲಕ ಘೋಷಿಸಲ್ಪಡದ ಹೊರತು. ಯಾವಾಗ ಕಾನೂನು ಅವ ಅನ್ಸೌಂಡ್ ಮೈಂಡ್ ಅದಂತೆ ಘೋಷಣೆ ಮಾಡತೈತೆ ಅವಾಗ he is be disqualified from that MP post. ಇದು ಗೊತ್ತಿರಬೇಕು. ಇನ್ನ ಆರ್ಟಿಕಲ್ 102 ಉಪಬಂಧ 1 ಈಗ ಡಿ ಏನ್ ಹೇಳ್ತೈತಿ ಅಂತ ನೋಡೋಣ. ಇಫ್ he is not a citizen of India or has voluntarily acquired the citizenship of foreign state or is under by acknowledgement of the allegiance or adherence to the foreign state, ಆವಾಗಲೂ ಕೂಡ ಆ ವ್ಯಕ್ತಿ ಡಿಸ್ಕ್ವಾಲಿಫೈ ಆಗ್ತಾನೆ. ಏನು? ಒಬ್ಬ ವ್ಯಕ್ತಿ ಭಾರತದ ನಾಗರಿಕನಲ್ಲದ ಒಬ್ಬ ವ್ಯಕ್ತಿ MP ಆಗಿ ಆಯ್ಕೆ ಆದ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಫೋರ್ಜರಿ ಮಾಡಿ ಏನಾದ್ರು ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ಅವ್ನು MP ಆದ ಅಂತಂದ್ರೆ ಈ ಕೇಸ್ ನಡೆಯಕತ್ತೈತಿ. ಯಾರ ಮೇಲೆ? ರಾಹುಲ್ ಗಾಂಧಿ ಮೇಲೆ. ಏನಂತೇಳಿ? ಹಿ ಈಸ್ ನಾಟ್ ಅ ಸಿಟಿಜನ್ ಆಫ್ ದಿ ಇಂಡಿಯಾ ಅಂತೇಳಿ. ರಾಹುಲ್ ವಿನ್ಸಿ ಏನೋ ಅವನ ಹೆಸರೈತಿ, ಅವರು ಇಂಗ್ಲೆಂಡ್ ನ ನಾಗರಿಕತ್ವವನ್ನು ಪಡ್ಕೊಂಡಾರೆ, ಹೀಗಾಗಿ ಅವ ಭಾರತದ ನಾಗರಿಕ ಅಲ್ಲ ಅಂತೇಳಿ ಒಂದು ಕೇಸ್ ನಡೆಯಕತ್ತೈತಿ ಈಗ. ಹೌದಾ? ಆ ಕೇಸ್ ನಡೆದು ಅವ್ರು ಏನಾದ್ರು ಭಾರತದ ನಾಗರಿಕ ಅಲ್ಲ ಅಂತೇಳಿ ಪ್ರೂವ್ ಆಯ್ತು ಅಂತಂದ್ರೆ ಈ ಶಾಲ್ ನಾಟ್ ಬಿ ಕಂಟಿನ್ಯೂ ಆಸ್ ಅ MP. ನಾನು ಉದಾಹರಣೆ ಮಾತ್ರ ಹೇಳಕತ್ತೀನಿ. ಇದು ನಡೆಯಕತ್ತಿರೋದು ನಿಜವಾಗಿನೂ. ನಾ ಕಾಂಗ್ರೆಸ್ ಪಾರ್ಟಿಗೆ ಸಪೋರ್ಟರ್ ಅಲ್ಲ, ಅಪೋಸ್ ಅಲ್ಲ. ನಾವು ನಮಗೆ ಯಾರಿಗೆ ಮನಸ್ಸು ಬಂದೈತೆ ಅವ್ರಿಗೆ ವೋಟ್ ಹಾಕ್ತೀವಿ, ಆ ಮಾತು ಬೇರೆ. ಇಲ್ಲಿ ಹೇಳಕತ್ತಿರೋ ವಿಷಯ ಅಷ್ಟೇ. ಹೌದಾ? ಏನು? ಒಬ್ಬ ವ್ಯಕ್ತಿ ಭಾರತದ ನಾಗರಿಕನಲ್ಲದಿದ್ದರೂ ಫೋರ್ಜರಿ ಡಾಕ್ಯುಮೆಂಟ್ಸ್ ಗಳ ಮೇಲೆ MP ಆಗಿದ್ದ ಅಂತಂದ್ರೆ ಈ ಶಾಲ್
ಅಟ್ರಾಕ್ಟ್ ದಿ ಡಿಸ್ಕ್ವಾಲಿಫಿಕೇಶನ್. ಅವ ಡಿಸ್ಕ್ವಾಲಿಫಿಕೇಶನ್ ಅಂತಕ್ಕಂಥದ್ದನ್ನ ಅನುಭವಿಸ್ತಾನೆ, ಗೊತ್ತಿರಬೇಕು. ಅಥವಾ ಈಗ ಒಬ್ಬ ವ್ಯಕ್ತಿ MP ಅದಾನೆ, ಹ್ಯಾಸ್ ವಾಲಂಟರಿ ಅಕ್ವೈರ್ಡ್ ದಿ ಸಿಟಿಜನ್ಶಿಪ್ ಆಫ್ ದಿ ಫಾರಿನ್ ಸ್ಟೇಟ್. ಅವ ಏನ್ ಮಾಡ್ತಾನೋ ಅಂತಂದ್ರೆ ಭಾರತದ ನಾಗರಿಕನಾಗಿದ್ದು MP ಆಗಿದ್ದು ನಂತರ ನಾವೇನ್ ಮಾಡ್ತಾನೋ ಅಂತಂದ್ರೆ ಫಾರಿನ್ ಸ್ಟೇಟ್ ಯಾವುದೋ ಒಂದು ವಿದೇಶದ ನಾಗರಿಕತ್ವವನ್ನು ಪಡ್ಕೋತಾನೆ. ಆವಾಗ ಆತನ MP ಸೀಟು ಅನರ್ಹತೆಗೆ ಒಳಗಾಗ್ತೈತಿ. ನಮ್ಮಲ್ಲಿ ಕ್ಲಿಯರ್ ಆಗಿ ನೋಡಿವಿ ನಾವು. ಆರ್ಟಿಕಲ್ 9 ಏನ್ ಹೇಳ್ತೈತಿ ಅಂತಂದ್ರೆ 9 ಏನ್ ಹೇಳ್ತೈತಿ ಅಂತಂದ್ರೆ ಯಾವುದೇ ವ್ಯಕ್ತಿ ವಿದೇಶದ ನಾಗರಿಕತ್ವವನ್ನು ಪಡೆದುಕೊಂಡ ಅಂತಂದ್ರೆ ಆತ ಆಟೋಮೆಟಿಕ್ ಆಗಿ ಭಾರತದ ನಾಗರಿಕತ್ವವನ್ನು ಕಳ್ಕೊಂತಾನು ಅಂತ ಹೇಳಿ. ಹೌದಾ? ಯಾವುದೇ ಒಬ್ಬ ವ್ಯಕ್ತಿ ವಿದೇಶದ ನಾಗರಿಕತ್ವವನ್ನು ಪಡ್ಕೊಂಡ ಅಂತಂದ್ರೆ ಅವ್ನು ಆಟೋಮೆಟಿಕ್ ಆಗಿ ಭಾರತದ ನಾಗರಿಕತ್ವವನ್ನು ಕಳ್ಕೊತಾನೆ ಅಂತ ಹೇಳಿ. ಹೌದಾ? ಈಗ MP ಅದಾರ ಇವರು. MP ಇದ್ದ ನಂತರ ಭಾರತದ ನಾಗರಿಕತ್ವ ವಿದೇಶದ ನಾಗರಿಕತ್ವವನ್ನು ಪಡ್ಕೊಂಡ್ರು ಅಂತಂದ್ರೆ ಭಾರತದ ನಾಗರಿಕತ್ವ ಆಟೋಮೆಟಿಕ್ ಆಗಿ ವೆಕೇಟ್ ಆಯ್ತು, ಅವ್ರದ್ದು ಖಾಲಿ ಆಯ್ತು. ಅದನ್ನ ಆರ್ಟಿಕಲ್ 84 ಒಂದ್ಸಲ ಹೇಳ್ತೈತಿ. ಏನಂತ ಹೇಳಿ ಅಂತಂದ್ರೆ ಭಾರತದ ನಾಗರಿಕನಾಗಿರೋ ವ್ಯಕ್ತಿ ಮಾತ್ರ MP ಆಗಬೇಕು, ಇಲ್ಲ MLA ಆಗಬೇಕು, ಅಥವಾ ರಾಷ್ಟ್ರಪತಿ ಆಗಬೇಕು, ಅಥವಾ ವೈಸ್ ಪ್ರೆಸಿಡೆಂಟ್ ಆಗಬೇಕು. ಅಂದ್ರೆ ಯಾವುದೇ ಸಾಂವಿಧಾನಿಕ ಹುದ್ದೆಯನ್ನು ಹೊಂದಲು ಆತ ಏನ್ ಆಗಿರ್ಬೇಕು ಅಂತಂದ್ರೆ ಭಾರತದ ನಾಗರಿಕನಾಗಿರೋದು ಕಂಪಲ್ಸರಿ ಅಂತೇಳಿ ಆರ್ಟಿಕಲ್ 84 ಹೇಳ್ತೈತಿ. ಹೌದಾ? ಈಗ ಇದನ್ನ ಭಾರತದ ನಾಗರಿಕ ಆರ್ಟಿಕಲ್ 9 ಪ್ರಕಾರ ರದ್ದಾಗಿ ಹೋಯ್ತು. ಆರ್ಟಿಕಲ್ 84 ಇವಂಗ ಅಟ್ರಾಕ್ಟ್ ಆಗ್ತೈತಿ. ಅವಾಗ ಇವ ಆಟೋಮೆಟಿಕ್ ಆಗಿ ಏನಾಗ್ತಾನೆ ಅಂತಂದ್ರೆ ಡಿಸ್ಕ್ವಾಲಿಫೈ ಆಗ್ತಾನೆ. ನಾ ವಿದೇಶದ ನಾಗರಿಕತ್ವ ತಗೊಂಡ್ರೆ ಏನಾಯ್ತ್ರಿ, ನಾ ಇಲ್ಲಿ ಸರ್ವಿಸ್ ಮಾಡಕತ್ತೇನಿ, ನನಗೆ ಇದನ್ನ MP ಆಗಿ ಮುಂದುವರಿತೀನಿ ಅಂತಂದ್ರೆ ಕುತ್ತಿಗೆ ಇಡೋ ಹೊರಗಾಗ್ತಾರೆ. ಮಾಡ್ರಿ ಸಾಹೇಬ್ರ, ನಿಮ್ಮಂಗೆ ಎಲ್ಲರೂ ಮಾಡ್ರೆ ಉಪಯೋಗ ಇಲ್ಲ ಅಂತ ಹೇಳಿ. ಹೌದಾ? ಆರ್ಟಿಕಲ್ 9 ಏನ್ ಹೇಳ್ತೈತಿ? ಏನ್ ಹೇಳ್ತೈತಿ ಅಂತಂದ್ರೆ ನಾವು ಯಾವುದೇ ಒಬ್ಬ ವ್ಯಕ್ತಿ ತನ್ನ ಸ್ವ ಇಚ್ಛೆಯಿಂದ ವಿದೇಶದ ನಾಗರಿಕತ್ವವನ್ನು ಪಡ್ಕೊಂಡ ಅಂತಂದ್ರೆ ಆತನ ಭಾರತದ ನಾಗರಿಕತ್ವ ರದ್ದಾಗಿ ಹೋಗ್ಬಿಡ್ತೈತೆ ಅಂತ. ಅದೇ ಆರ್ಟಿಕಲ್ 84 ಏನ್ ಹೇಳ್ತೈತಿ ಅಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿ MP ಆಗಬೇಕು ಅಂತಂದ್ರೆ ಈ ಮಸ್ಟ್ ಬಿ ಅ ಸಿಟಿಜನ್ ಆಫ್ ಇಂಡಿಯಾ. ಆತ ಕಡ್ಡಾಯವಾಗಿ ಭಾರತದ ನಾಗರಿಕನಾಗಿರಲೇಬೇಕು. ನಾಗರಿಕ ಆಗಿರದಿದ್ರೆ ಆತನ ಸದಸ್ಯತ್ವ ಆತ ಎಲೆಕ್ಷನ್ ನಿಲ್ಲಕ್ ಬರಂಗಿಲ್ಲ. ಒಂದ್ ವೇಳೆ ನಿಂತು ಗೆದ್ದಿದ್ದ ಅಂತಂದ್ರೆ ಆತನ ಪದವಿ ಏನಾಕತಿ ಅಂದ್ರೆ ಟರ್ಮಿನೇಟ್ ಆಕತಿ ಅಂತ. ಇದು ನಮಗೆ ಗೊತ್ತಿರಬೇಕು. ಇದರ ನಂತರ ಮುಂದೆ ಬರ್ತೈತಿ, ಅಥವಾ ಮುಂದೊಂದು ಬರ್ತೈತಿ ಏನು, ಈಸ್ ಅಂಡರ್ ಎನಿ ಅಕ್ನಾಲೇಜ್ಮೆಂಟ್ ದ ಅಲಿಜೆನ್ಸ್ ಆರ್ ಅಡೆರೆನ್ಸ್ ಟು ದಿ ಫಾರಿನ್ ಸ್ಟೇಟ್. ನಾನು ವಿದೇಶಕ್ಕೆ ನಿಷ್ಠನಾಗಿರ್ತೇನೆ ಅಂತ ಹೇಳಿ ಏನಾದ್ರೂ ಯಾವುದೋ ಒಂದು ವಿದೇಶಕ್ಕೆ ನಾನು ನಿಷ್ಠನಾಗಿರ್ತೇನೆ ಅನ್ನೋದು ಏನಾದ್ರೂ ಗೊತ್ತಾಗಿತ್ತು ಅಂತಂದ್ರೆ ಆವಾಗ್ಲೂ ಕೂಡ ಆತ ಅನರ್ಹತೆ ಆಗ್ತಾನೆ. ಏನು, ಒಬ್ಬ MP ಇರ್ತಾನೆ, MP ಇದ್ದು ಅವ ಅಮೆರಿಕಕ್ಕೆ ಫೇವರ್ ಆಗಿ ಮಾತಾಡ್ತಿರ್ತಾನೆ ಕಂಟಿನ್ಯೂಸ್ ಆಗಿ. ಅಮೆರಿಕ ಇಂಡಿಯಾದ ಅಪೋಸಿಟ್ ಆಗಿದ್ದಾಗನು ಕೂಡ, ಅವ ಅಮೆರಿಕಾದ ಫೇವರ್ ಆಗಿನೇ ಮಾತಾಡಕತ್ತಿರ್ತಾನೆ. ಅವಾಗ ಅವ್ನು ಸರ್ಚ್ ಮಾಡಿದಾಗ ಗುಪ್ತವಾಗಿ ಅವ ಅಮೆರಿಕದ ಗೌರ್ಮೆಂಟ್ ಜೊತೆ ಒಪ್ಪಂದ ಮಾಡ್ಕೊಂಡಿರೋದು ಗೊತ್ತಾಯ್ತು ಅಂತಂದ್ರೆ ಈಸ್ ಅಂಡರ್ಗೋ ಡಿಸ್ಕ್ವಾಲಿಫಿಕೇಶನ್. ಆತ ತನ್ನ ಪದವಿಯನ್ನ ಕಳ್ಕೊಂತಾನೆ, ಗೊತ್ತಿರಬೇಕು. ಕೇವಲ ಸದಸ್ಯತ್ವ ಪಡ್ಕೊಂಡ್ರೆ, ನಾಗರಿಕತ್ವ ಪಡ್ಕೊಂಡ್ರೆ ಅಷ್ಟೇ ಆತನ MP ಸ್ಥಾನ ರದ್ದಾಗೋದಿಲ್ಲ. ಒಂದು ವೇಳೆ ಆತ ನಾನು ವಿದೇಶಕ್ಕೆ ನಿಷ್ಠನಾಗಿರ್ತೇನೆ ಅನ್ನೋದನ್ನ ತೋರಿಸಿಕೊಟ್ಟ ಅಂತಂದ್ರೂ ಕೂಡ ಆತ MP ಸ್ಥಾನದಿಂದ ಸದಸ್ಯತ್ವವನ್ನು ಕಳ್ಕೊಂತಾನೆ. ಫಾರ್ ಎಕ್ಸಾಂಪಲ್ ಏನಾಗಿತ್ತು ಅಂದ್ರೆ ಪಶ್ಚಿಮ ಬಂಗಾಳದಾಗ ಒಬ್ರು MP ಇದಾರೆ, ಮೌವಾ ಮೌತ್ರಾ ಅಂತೇಳಿ. ಮೋಸ್ಟ್ಲಿ ಅದೇ ಹೆಸರು ಇರಬೇಕು. ಐ ಥಿಂಕ್ ಶಿ ಈಸ್ ಲೇಡಿ. ಆಕೆ ಏನ್ ಮಾಡಿದ್ರು ಅಂತಂದ್ರೆ ತನ್ನ ಪಾರ್ಲಿಮೆಂಟ್ ನಾಗ ಒಂದು ಏನಿರ್ತೈತಿ ಅಂತಂದ್ರೆ ಅವ್ರದೊಂದು ಜಿಮೇಲ್ ಇರ್ತೈತಿ. ಜಿಮೇಲ್ ಅನ್ನ ಎಕ್ಸೆಸಿಬಲ್ ಟು ದಿ ಅನದರ್ ಪರ್ಸನ್ ಹೂ ಇಸ್ ರಿಸೈಡ್ ಇನ್ ದುಬೈ. ಒಬ್ಬ ದುಬೈದಾಗ ಕೂತು ಆಕೆಯ ಜಿಮೇಲ್ ಐಡಿಯನ್ನ ಎಕ್ಸೆಸ್ ಮಾಡ್ತಿರ್ತಾನೆ. ಅಂದ್ರೆ ಇರೋ ಪರ್ಮಿಷನ್ ಕೊಟ್ಟಿರ್ತಾರೆ ಎಕ್ಸೆಸ್ ಮಾಡ್ಕೋರಿ ಅಂತೇಳಿ. ಜಿಮೇಲ್ ಐಡಿಯನ್ನ ಎಕ್ಸೆಸ್ ಮಾಡ್ಕೋತಿರ್ತಾರೆ. ಎಕ್ಸೆಸ್ ಮಾಡ್ಕೋತಿರ್ತಾಗ ಅಲ್ಲಿ ಏನಾಗಿರ್ತೈತಿ ಅಂದ್ರೆ ಪ್ರತಿ ಸಲನು ಈ ಡಾಕ್ಯುಮೆಂಟ್ಗಳು ಏನು ಸಂಸತ್ನ ಎಲ್ಲ ಡಾಕ್ಯುಮೆಂಟ್ಗಳು ಜಿಮೇಲ್ಗೆ ಅಟ್ಯಾಚ್ ಇಟ್ಟಿರ್ತವೆ. ಆವಾಗ ಅವ್ರು ಎಲ್ಲಾನು ಎಕ್ಸೆಸ್ ಮಾಡ್ಕೋತಿರ್ತಾರೆ. ಅವ್ರ ದೇಶಕ್ಕೆ ಯಾವ್ದು ಇಂಪಾರ್ಟೆಂಟ್ ಐತಿ, ಅವ್ರ ದೇಶಕ್ಕೆ ಯಾವ್ದು ಇಂಪಾರ್ಟೆಂಟ್ ಇಲ್ಲ, ಅವ್ರಿಗೆಲ್ಲ ಗೊತ್ತಾಗ್ಬಿಡಕ್ ಶುರು ಮಾಡ್ತೈತಿ. ಹೌದಾ? ಇಲ್ಲಿ ಪ್ರಮಾಣ ವಚನವನ್ನ ಬೋಧಿಸಿರ್ತಾರೆ, ನಾನು ಭಾರತಕ್ಕೆ ನಿಷ್ಠನಾಗಿರುತ್ತೇನೆ, ಆಮೇಲೆ ಯಾವುದೇ ಮಾಹಿತಿಯನ್ನ ಗುಪ್ತವಾಗಿ ಇಟ್ಟಿರ್ತೀನಿ, ಯಾರಿಗೂ ಇದನ್ನ ಮಾಡಕ್ ಹೋಗೋದಿಲ್ಲ ಅಂತೇಳಿ. ಇಲ್ಲಿ ಪ್ರಮಾಣ ವಚನದ ಉಲ್ಲಂಘನೆನೂ ಆಗಿರ್ತೈತಿ. ಉಲ್ಲಂಘನೆ ಆಗೋದ್ರ ಜೊತೆಗೆ ಭಾರತಕ್ಕೆ ನಿಷ್ಠನಾಗಿರ್ತೇನೆ ಅನ್ನೋದು ಪದದ ಅಪಮಾನನೂ ಆಗಿರ್ತೈತಿ. ಆಮೇಲೆ ವಿದೇಶಕ್ಕೆ ನಿಷ್ಠನಾಗಿರ್ತೇನೆ ಅನ್ನೋದು ಬಂದ್ಬಿಟ್ಟಿರ್ತೈತಿ. ಅದಕ್ಕೆ ಇಲ್ಲಿ ಬರೀತಾರೆ, ಇಫ್ ದ ಪರ್ಸನ್ ಇಸ್ ಅಲಿಜೆನ್ಸ್ ಟುವರ್ಡ್ಸ್ ಟು ದಿ ಫಾರಿನ್ ಸ್ಟೇಟ್ ದೆನ್ ಹಿ ಅಟ್ರಾಕ್ಟ್ ಡಿಸ್ಕ್ವಾಲಿಫಿಕೇಶನ್. ಒಂದು ವೇಳೆ ಆ ವ್ಯಕ್ತಿ ವಿದೇಶಕ್ಕೆ ನಿಷ್ಠನಾಗಿರೋದು ಏನಾದ್ರೂ ಗೊತ್ತಾಗ್ತು ಅಂತಂದ್ರೆ ಅವಾಗ್ಲೂ ಕೂಡ ಆತ ತನ್ನ MP ಪದವಿಯನ್ನ ಕಳೆದುಕೊಳ್ಳಲು ಬಹಳ ಉತ್ಸುಕ ಹೊಂದೇನು ಅಂತ ಹೇಳಿ ಗೊತ್ತಾಕೈತಿ. ಹೌದಾ? ಅದೇ ಮೌವಾ ಮೌತ್ರಾ ಕೇಸ್ನೊಳಗೆ ಆಗಿರೋದು. ಆಕೆನೇನ್ ಡಿಸ್ಕ್ವಾಲಿಫೈ ಮಾಡ್ಲಿಲ್ಲ, ಬಟ್ ಗದಲ್ ನಡೆದಿರೋದು ಹೆಂಗೆ ನಾವು ವಿದೇಶಕ್ಕೆ ನಿಷ್ಠನಾಗಿರ್ತಾರೆ ಅನ್ನೋದನ್ನ ಹೇಳಕ್ಕೆ. ಹೌದಾ? ಅಥವಾ ಸಂಸತ್ನಲ್ಲಿ ಪದೇ 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 ಯಾವುದೇ ಒಂದು ದೇಶದ ರಿಲೇಷನ್ಗಳನ್ನ ಕೆಣಿಕಿ ಕೇಳೋದು, ಇದು ಕೂಡ ಇರ್ತೈತಿ. ಈ ರೀತಿಯಾಗಿ ಏನ್ ಮಾಡ್ತಾರೋ ಅಂತಂದ್ರೆ ವಿದೇಶಕ್ಕೆ ನಿಷ್ಠನಾಗಿರೋದ್ರ ಜೊತೆಗೆ ನಿಷ್ಠನಾಗಿರ್ತಾರೆ ಅನ್ನೋದನ್ನ ತೋರಿಸ್ಕೊಡ್ತೈತಿ. ಅದನ್ನೆಲ್ಲ ಅವರು ನೋಡ್ಕೊಂತ ಇಂಥ ಇಷ್ಟು ಕ್ವಶನ್ಗಳು ಇಷ್ಟು ಈ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಥವಾ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕ್ವಶನ್ ಕೇಳ್ಯಾರ, ಹೀಗಾಗಿ ನಮಗೆ ಅನುಮಾನ ಐತಿ ಆತ ಆ ದೇಶದ ಜೊತೆಗೆ ಗುಪ್ತವಾಗಿ ಒಪ್ಪಂದ ಮಾಡ್ಕೊಂಡಾನ ಅಂತ. ಹಿಂಗೆಲ್ಲ ಇರ್ತವೆ. ಇರ್ಲಿ, ಅದೇನಾರ ಇರ್ಲಿ. ಅಂದ್ರೆ ಒಬ್ಬ ವ್ಯಕ್ತಿ ಭಾರತದ ನಾಗರಿಕನಾಗಿದ್ದು
ವಿದೇಶದ ನಾಗರಿಕತ್ವವನ್ನು ಪಡ್ಕೊಂಡ ಆತನ MP ಸ್ಥಾನ ರದ್ದಾಗಿ ಹೋಗ್ತೈತೆ. ಆತ ವಿದೇಶದ ನಾಗರಿಕನಾಗಿದ್ದರೆ ಮೊದಲು ಎಲೆಕ್ಷನ್ ನಿಲ್ಲಕ್ ಬರಂಗಿಲ್ಲ. ಒಂದು ವೇಳೆ ಫೋರ್ಜರಿ ಮಾಡಿ ಏನಾದರೂ ಆಗಿದ್ದ ಅಂತಂದ್ರೆ ಈ ಶಾಲ್ ಬಿ ಅಂಡರ್ಗೋ ದಿ ಡಿಸ್ಕ್ವಾಲಿಫಿಕೇಶನ್. ಹೌದಾ, ಇದು ನಮಗೆ ಗೊತ್ತಿರಬೇಕು. ಇನ್ನ ಆರ್ಟಿಕಲ್ 102 ಉಪಬಂಧ 1 ಈ ಏನ್ ಹೇಳ್ತೈತಿ ಅನ್ನೋದನ್ನ ನೋಡೋಣ. ಇವೆಲ್ಲದ್ರ ಜೊತೆಗೂ ಪಾರ್ಲಿಮೆಂಟ್ಗೆ ಒಂದು ಲಾ ಪವರ್ ಕೊಡ್ತಾರೆ. ಅದೇನ ಅಂತ ಹೇಳಿ ನೋಡಿದ್ರೆ, ಇಫ್ ಹಿ ಈಸ್ ಸೋ ಡಿಸ್ಕ್ವಾಲಿಫೈಡ್ ಬೈ ಆರ್ ಅಂಡರ್ ಎನಿ ಲಾ ಮೇಡ್ ಬೈ ದಿ ಪಾರ್ಲಿಮೆಂಟ್ ತೊಗೊಂಬಂದಿರ್ತಕ್ಕಂಥ ಕಾನೂನೊಳಗೆ ಏನಾದ್ರೂ ಆತ ಡಿಸ್ಕ್ವಾಲಿಫೈ ಆಗುವಂತದ್ದು ಏನಾದ್ರೂ ಇತ್ತು ಅಂತಂದ್ರೆ ಅವಾಗೂ ಕೂಡ ಆತ ಡಿಸ್ಕ್ವಾಲಿಫೈ ಆಕಾನು ಅಂತ. ಅಂದ್ರೆ ಡಿಸ್ಕ್ವಾಲಿಫಿಕೇಶನ್ಗೆ ಸಂಬಂಧಿಸಿದಂತೆ ಇನ್ನೂ ಕೆಲವೊಂದಿಷ್ಟು ಕಾನೂನು ಮಾಡುವ ಅಧಿಕಾರವನ್ನ ಯಾರಿಗೆ ಕೊಟ್ಟರು ಅಂತಂದ್ರೆ ಪಾರ್ಲಿಮೆಂಟ್ ದವರಿಗೆ ಕೊಟ್ಟರು, ಅಂದ್ರೆ ಸಂಸತ್ತಿಗೆ ಕೊಟ್ಟರು. ಸಂಸತ್ತು ಏನಾದ್ರೂ ಕಾನೂನು ಮಾಡುವ ಮೂಲಕ ಒಂದು ಲಿಸ್ಟ್ ಅನ್ನು ತಗೊಂಬಂತು. ಆ ಲಿಸ್ಟ್ ನಲ್ಲಿ ಈ ವ್ಯಕ್ತಿ ಕೂಡ, ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ MP ಪದವಿಯಿಂದ ಡಿಸ್ಕ್ವಾಲಿಫಿಕೇಶನ್ಗೆ ಅರ್ಹ ಆಗಿದ್ದ ಅಂತಂದ್ರೆ, ಡಿಸ್ಕ್ವಾಲಿಫಿಕೇಶನ್ಗೆ ಅರ್ಹನ ಮತ್ತೆ ಅನರ್ಹತೆಗೆ ಅರ್ಹ ಆಗಿರ್ಬೇಕು. ಅನರ್ಹತೆ ಅಲ್ಲ, ಅನರ್ಹತೆಗೆ ಅರ್ಹ ಆಗಿದ್ದ ಅಂತಂದ್ರೆ ಅವಾಗಲೂ ಕೂಡ ಆತ ಅನರ್ಹನಾಗ್ತಾನೆ. ಅನರ್ಹತೆಗೆ ಅರ್ಹನಾಗಿದ್ದ ಅಂತಂದ್ರೆ, ಯಾಕಂದ್ರೆ ಕಾನೂನು ತಗೊಂಬಂದಿರ್ತೈತಿ, ಕಾನೂನು ಏನ್ ಹೇಳಿರುತ್ತೆ ನಮಗೆ ಗೊತ್ತಿರೋದಿಲ್ಲ. ಆವಾಗ ಕಾನೂನು ಇಂತಿಂತ ವ್ಯಕ್ತಿಗಳು ಇಂತಿಂತ ಪೋಸ್ಟ್ ಗಳನ್ನ ಹೊಂದಿದ್ರು ಅಂತಂದ್ರೆ, ಅಥವಾ ಇಂತಿಂತ ವ್ಯಕ್ತಿಗಳ ಜೊತೆಗೆ ಸಂಬಂಧವನ್ನ ಹೊಂದಿದ್ರು ಅಂತಂದ್ರೆ ಆವಾಗಲೂ ಕೂಡ ಆತ ಅನರ್ಹತೆ ಹೊಂದಿರ್ತಾನೆ ಅಂತೇಳಿ ಆ ಕಾನೂನುಗಳಿಗೆ ಏನಾದ್ರೂ ಬರ್ದಿದ್ರು ಅಂತಂದ್ರೆ ಆತ ಅನರ್ಹತೆಗೆ ಒಳಗಾಗ್ತಾನೆ. ಗೊತ್ತಿರ್ಬೇಕು. ಹೌದಾ, ಎಷ್ಟು ರೀತಿ? ಒಂದು ಆಫೀಸ್ ಆಫ್ ಪ್ರಾಫಿಟ್, ಎರಡನೇದು ಅನ್ಸೌಂಡ್ ಮೈಂಡ್, ಮೂರನೇದು ಅನ್ಡಿಸ್ಚಾರ್ಜ್ಡ್ ಇನ್ಸಾಲ್ವೆಂಟ್, ನಾಲ್ಕನೇದು ಫಾರಿನ್ ಸಿಟಿಜನ್ಶಿಪ್ ಅನ್ನು ಅಕ್ವೈರ್ ಮಾಡ್ಕೊಳ್ಳೋದು, ಐದನೇದ್ದು ಮೇಡ್ ಬೈ ಲಾ ಥ್ರೂ ಪಾರ್ಲಿಮೆಂಟ್. 5 ಈ ರೀತಿಯಾಗಿರ್ತಕ್ಕಂಥ ಡಿಸ್ಕ್ವಾಲಿಫಿಕೇಶನ್ ಗಳನ್ನ ಹೊಂದಿದ್ರು ಅಂತಂದ್ರೆ ಅವರು ಡಿಸ್ಕ್ವಾಲಿಫೈ ಆಗ್ತಾರೆ ಫ್ರಮ್ ದಿ ಪೋಸ್ಟ್ ಆಫ್ ದಿ MP. ಹೌದಾ, ಇನ್ನೊಂದು ಐತಿ ಆರ್ಟಿಕಲ್ 102 ಉಪಬಂಧ 2 ಐತಿ. ಅದೇನ್ ಹೇಳ್ತೈತಿ ಅಂತ ನೋಡೋಣ. ಏನ್ ಹೇಳ್ತೈತಿ ಅಂತಂದ್ರೆ, ಅ ಪರ್ಸನ್ ಶಾಲ್ ಬಿ ಡಿಸ್ಕ್ವಾಲಿಫೈಡ್ ಫಾರ್ ಬೀಯಿಂಗ್ ಅ ಮೆಂಬರ್ ಆಫ್ ಐದರ್ ಹೌಸ್ ಆಫ್ ದಿ ಪಾರ್ಲಿಮೆಂಟ್ ಇಫ್ ಹಿ ಈಸ್ ಸೋ ಡಿಸ್ಕ್ವಾಲಿಫೈಡ್ ಅಂಡರ್ ದಿ 10th ಶೆಡ್ಯೂಲ್. 10ನೇ ಅನುಸೂಚಿಯಲ್ಲಿ ಹೇಳಿರುವಂತೆ ಒಬ್ಬ ವ್ಯಕ್ತಿ ಅನರ್ಹತೆಗೆ ಒಳಗಾದ ಅಂತಂದ್ರೆ ಆತ ಮುಂದೆ ಸದಸ್ಯತ್ವವನ್ನು ಕಳ್ಕೊಂತಾನೆ ಅಂತ. ಎಲ್ಲಿಯ ಸದಸ್ಯತ್ವ? ಪಾರ್ಲಿಮೆಂಟ್ ನ ಸದಸ್ಯತ್ವವನ್ನು ಕಳ್ಕೊಂತಾನೆ. ಸರ್, ಏನಿದು 10ನೇ ಅನುಸೂಚಿ ಅಂತ ಕೇಳಿದ್ರೆ, 10ನೇ ಅನುಸೂಚಿ ಇರೋದು ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಿಸಿದಂತೆ. 10th ಶೆಡ್ಯೂಲ್ ಈಸ್ ರಿಗಾರ್ಡ್ಸ್ ವಿತ್ ಆಂಟಿ ಡಿಫೆಕ್ಷನ್ ಲಾ. ಪಕ್ಷಾಂತರ ನಿಷೇಧ. ಹೌದಾ, ಪಕ್ಷಾಂತರ ನಿಷೇಧ ಕಾಯ್ದೆಯಲ್ಲಿ ಒಬ್ಬ ವ್ಯಕ್ತಿ ಅನರ್ಹತೆಗೆ ಒಳಗಾಗಿದ್ದ ಅಂತಂದ್ರೆ ಆವಾಗಲೂ ಕೂಡ ಡಿಸ್ಕ್ವಾಲಿಫೈ ಆಗ್ತಾನೆ. ಹೌದು ಸರ್, ಪಕ್ಷಾಂತರ ನಿಷೇಧ ಕಾಯ್ದೆಯಲ್ಲಿ ಒಬ್ಬ ವ್ಯಕ್ತಿ ಅನರ್ಹ ಅದಾನು ಅಂತೇಳಿ ನೀವು ಹೆಂಗೆ ಡಿಸೈಡ್ ಮಾಡ್ತೀರಿ ಅಂತ ಕೇಳಿದ್ರೆ, ಯಾರು ಡಿಸೈಡ್ ಮಾಡ್ತಾರೋ ಅಂತ ಕೇಳಿದ್ರೆ ಅವರು ಆ ಸದನದ ಅಧ್ಯಕ್ಷರು. ಒಂದು ವೇಳೆ ಒಬ್ಬ ವ್ಯಕ್ತಿ ಲೋಕಸಭೆಯ ಸದಸ್ಯನಾಗಿದ್ದಾಗ ಆತನಿಗೆ ಪಕ್ಷಾಂತರ ನಿಷೇಧ ಕಾಯ್ದೆಯೇ ಅನರ್ಹತೆ ಉಂಟಾಗಿತ್ತು ಅಂತಂದ್ರೆ ಅದನ್ನ ಡಿಸೈಡ್ ಮಾಡೋರು ಸ್ಪೀಕರು. ಇನ್ನು ಒಬ್ಬ ವ್ಯಕ್ತಿ ರಾಜ್ಯಸಭೆಯ ಸದಸ್ಯನಾಗಿದ್ದಾಗ ಆತನಿಗೆ ಅನರ್ಹತೆ ಪ್ರಶ್ನೆ ಬಂತು ಅಂತಂದ್ರೆ ಅದನ್ನ ಡಿಸೈಡ್ ಮಾಡೋರು ಆ ರಾಜ್ಯಸಭೆಯ ಪ್ರೆಸಿಡೆಂಟು. ಅರ್ಥ ಆಯ್ತಾ? ಅಂದ್ರೆ ಆಫೀಸ್ ಆಫ್ ಪ್ರಾಫಿಟ್ ಬಗ್ಗೆ ಏನಾದ್ರೂ ಪ್ರಶ್ನೆ ಬಂತು ಅಂತಂದ್ರೆ ಅದನ್ನ ಡಿಸೈಡ್ ಮಾಡೋರು ರಾಷ್ಟ್ರಪತಿಗಳು. ಪಕ್ಷಾಂತರ ನಿಷೇಧದ ಬಗ್ಗೆ ಏನಾದ್ರೂ ಸಮಸ್ಯೆ ಬಂತು ಅಂತಂದ್ರೆ ಅದನ್ನ ಡಿಸೈಡ್ ಮಾಡೋರು ಆಯಾ ಸದನದ ಅಧ್ಯಕ್ಷರು. ಹಂಗಾದ್ರೆ ಈಗ ಹಳೆ ಕ್ವಶನ್ ಅನ್ನು ಒಂದ್ಸಲ ನೋಡೋಣ ಏನೈತಿ ಅಂತೇಳಿ. ಇಲ್ಲೇನ್ ಬರ್ದಾರ? ಪಕ್ಷಾಂತರ ನಿಷೇಧಕ್ಕೆ ಸಂಬಂಧಿಸಿದಂತೆ MP ಯ ಅನರ್ಹತೆಯನ್ನು ರಾಷ್ಟ್ರಾಧ್ಯಕ್ಷರು ನಿರ್ಧರಿಸುತ್ತಾರೆ. ಇಲ್ಲ, ಯಾರು ನಿರ್ಧರಿಸ್ತಾರೆ? ಆಯಾ ಸದನದ ಅಧ್ಯಕ್ಷರುಗಳು. ಅಂದ್ರೆ ಇಲ್ಲಿ ನೋಡ್ರಿ, ಸಂಸದರ ಅನರ್ಹತೆಗೆ ಸಂಬಂಧಿಸಿದಂತೆ ಈ ಹೇಳಿಕೆ ಸರಿಯಾಗಿದೆ. ಲಾಭದ ಹುದ್ದೆಗೆ ಸಂಬಂಧಿಸಿದಂತೆ MP ಯ ಅನರ್ಹತೆಯನ್ನು ರಾಷ್ಟ್ರಪತಿಗಳು ನಿರ್ಧರಿಸುತ್ತಾರೆ. ಸರಿ. ಪಕ್ಷಾಂತರ ನಿಷೇಧಕ್ಕೆ ಸಂಬಂಧಿಸಿದಂತೆ MP ಯ ಅನರ್ಹತೆಯನ್ನು ರಾಷ್ಟ್ರಾಧ್ಯಕ್ಷರು ನಿರ್ಧರಿಸುತ್ತಾರೆ. ತಪ್ಪು. ಯಾರು ನಿರ್ಧರಿಸ್ತಾರೆ? ಆಯಾ ಸದನದ ಅಧ್ಯಕ್ಷರುಗಳು. ಲೋಕಸಭೆಗೆ ಸಂಬಂಧಿಸಿದಂತೆ ಸ್ಪೀಕರ್ ಸಭಾಪತಿ ಆದರೆ ರಾಜ್ಯಸಭೆಗೆ ಸಂಬಂಧಿಸಿದಂತೆ ರಾಜ್ಯಸಭೆಯ ಅಧ್ಯಕ್ಷರು ಅಂದ್ರೆ ಉಪರಾಷ್ಟ್ರಪತಿ ನಿರ್ಧರಿಸುತ್ತಾರೆ. ಹಂಗಾದ್ರೆ ಇಲ್ಲಿ ಆನ್ಸರ್ ಯಾವ್ದು ಕರೆಕ್ಟ್ ಅಂದ್ರೆ ಆಪ್ಷನ್ ಎ ಕರೆಕ್ಟ್, ಒಂದು ಮಾತ್ರ. ಇಲ್ಲಿ ಒಂದು ವೇಳೆ ಇಲ್ಲಿ ಏನಾದ್ರು ಯಾವ ಹೇಳಿಕೆ ತಪ್ಪಾಗಿದೆ ಅಂತೇಳಿ ಏನಾದ್ರು ಕೇಳಿದ್ರು ಅಂತಂದ್ರೆ ಆವಾಗ ಸರಿಯಾದ ಆನ್ಸರ್ ಏನಕ್ಕಿತ್ತು? ಬಿ ಹಾಕಿತ್ತು. ಯಾಕಂತಂದ್ರೆ ಆಪ್ಷನ್ ಬಿ ಒಳಗ ಪಕ್ಷಾಂತರ ನಿಷೇಧಕ್ಕೆ ಸಂಬಂಧಿಸಿದಂತೆ MP ಅನರ್ಹತೆಯನ್ನು ರಾಷ್ಟ್ರಾಧ್ಯಕ್ಷರು ನಿರ್ಧರಿಸುತ್ತಾರೆ ಅಂತ ಹೇಳಿ ತಪ್ಪು ಸ್ಟೇಟ್ಮೆಂಟ್ ಕೊಟ್ಟಾರೆ. ಹೀಗಾಗಿ ಸರಿಯಾದ ಉತ್ತರ ಬಿ ಹಾಕಿತ್ತು. ಇಲ್ಲಿ ಏನ್ ಮಾಡ್ಯಾರ ಅಂತಂದ್ರೆ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳ್ಯಾರ. ಅದಕ್ಕೆ ಲಾಭದ ಹುದ್ದೆಗೆ ಸಂಬಂಧಿಸಿದಂತೆ MP ಅನರ್ಹತೆಯನ್ನು ಡಿಸೈಡ್ ಮಾಡೋರು ರಾಷ್ಟ್ರಪತಿಗಳು. ಅದಕ್ಕಾಗಿ ಅದು ಕ್ವಶನ್ ರೈಟ್ ಆಗ್ತೈತಿ. ಆ ಆನ್ಸರ್ ಆ ಸ್ಟೇಟ್ಮೆಂಟ್ ರೈಟ್ ಆಗ್ತೈತಿ. ಹೀಗಾಗಿ ಆಪ್ಷನ್ ಎ ಮಾತ್ರ ಸರಿ. ಸರ್, ಇದೆಲ್ಲ ಹೇಳಿದ್ರಿ, ಇನ್ನೂ ಒಂದು ಕ್ವಶನ್ ಬಂದೈತೆ ಸರ್ ನಮ್ಗೆ ಅಂತೇಳಿ ನನಗೆ ಬಂದೈತೆ. ಅದನ್ನ ನಿಮಗೆ ಕೇಳ್ತೀನಿ, ಮುಂದಿನ ವಿಡಿಯೋದೊಳಗೆ ಹೇಳ್ರಿ ಏನೈತೆ ಅಂತೇಳಿ. ಈ ಎಲೆಕ್ಷನ್ ಕಮಿಷನ್ ಅನ್ನ ಅರೆ ನ್ಯಾಯಿಕ ಸಂಸ್ಥೆ ಅಂತ ಕರೀತಾರೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅರೆ ನ್ಯಾಯಿಕ ಸಂಸ್ಥೆ. ಆಮೇಲೆ
ಈ ಸ್ಪೀಕರ್ ಅಥವಾ ಪ್ರೆಸಿಡೆಂಟ್, ಯಾವುದು ಲೋಕಸಭೆಯ ಸ್ಪೀಕರ್ ಅಥವಾ ರಾಜ್ಯಸಭೆಯ ಅಧ್ಯಕ್ಷ, ಇವರನ್ನು ಕೂಡ ಅರೆ ನ್ಯಾಯಿಕ ಸಂಸ್ಥೆ ಅಂತ ಕರೀತಾರೆ. ಅರೆ ನ್ಯಾಯಿಕ ಸಂಸ್ಥೆ. ಇನ್ನ ಪ್ರೆಸಿಡೆಂಟ್ ಅನ್ನು ಕೂಡ ಒಂದೊಂದು ವೇಳೆ ಅರೆ ನ್ಯಾಯಿಕ ಸಂಸ್ಥೆ ಅಂತ ಕರೀತಾರೆ. ಅರೆ ನ್ಯಾಯಿಕ ಸಂಸ್ಥೆ. ಹೌದಾ? ಯಾಕೆ ಇವ್ರನ್ನ ಅರೆ ನ್ಯಾಯಿಕ ಸಂಸ್ಥೆ ಅಂತ ಕರೀತಾರೆ? ಕೋರ್ಟ್ ಅನ್ನ ಹೊರತುಪಡಿಸಿ ನ್ಯಾಯ ಕೊಡುವ ಕೆಲವೊಂದಿಷ್ಟು ಅಂಗಗಳು ಅದಾವು ಸಂವಿಧಾನದೊಳಗೆ ಅಂತೇಳಿ ನಮಗೆ ಇದರ ಮೂಲಕ ಗೊತ್ತಾಗ್ತೈತಿ. ಇವರನ್ನ ಅರೆ ನ್ಯಾಯಿಕ ಸಂಸ್ಥೆ ಅಂತೇಳಿ ಯಾಕೆ ಕರೀತಾರೆ ಅಂತೇಳಿ ಕ್ವಶನ್ ಬರ್ತೈತಿ. ಅದಕ್ಕೆ ನಾಳೆ ವಿಡಿಯೋದಲ್ಲಿ ಆನ್ಸರ್ ಹೇಳ್ತೀನಿ. ನಿಮಗೆ ಏನಾದ್ರೂ ಗೊತ್ತಿತ್ತು ಅಂತಂದ್ರೆ ಕಮೆಂಟ್ ಮಾಡ್ರಿ ಈ ವಿಡಿಯೋದೊಳಗೆ. ಮುಂದಿನ ವಿಡಿಯೋದೊಳಗೆ ಆರ್ಟಿಕಲ್ 103 ಬಗ್ಗೆ ಚರ್ಚೆ ಮಾಡೋಣ. ಈ ವಿಡಿಯೋದಲ್ಲಿ 102 ಬಗ್ಗೆ ನಿಮಗೆ ಹೇಳಿರ್ತಕ್ಕಂಥ ವಿಷಯಗಳು ಎಲ್ಲನೂ ಮನನ ಆಗ್ಯಾವ ಅಂತೇಳಿ ನಾನು ಅನ್ಕೊಂತೀನಿ, ತಿಳಿದೈತಿ ಅಂತೇಳಿ ಅನ್ಕೊಂತೀನಿ. ನಿಮಗೆ ಈ ವಿಡಿಯೋದಲ್ಲಿ ನೀಡಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ಈ ವಿಡಿಯೋನ ಶೇರ್ ಮಾಡ್ರಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಕಮೆಂಟ್ಸ್ ಮತ್ತು ಲೈಕ್ ಮಾಡ್ರಿ. ತಪ್ಪಾಗಿತ್ತು ಅಂತಂದ್ರೆ ಇದನ್ನ ತಪ್ಪು ಹೇಳಿ ಅಂತೇಳಿ ಕಮೆಂಟ್ ಮಾಡ್ರಿ. ಸರಿ ಇತ್ತು ಅಂತಂದ್ರೆ ಒಂದು ತಂಪು ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 103 ಬಗ್ಗೆ ಚರ್ಚೆ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.